ಐ ಥಿಂಕ್ ಗುರು ವಿಲ್ ಪರ್ಫಾರ್ಮ್ ಅನ್ಸುತ್ತೆ. ಅದು ಇನ್ನೂ ಕ್ಲಾರಿಟಿ ಇಲ್ಲ, ಯಾಕಂದ್ರೆ ನಾವು ಸುಮಾರು ಇಂಟರ್ವ್ಯೂಸ್ ಮಾಡ್ತಿರೋದ್ರಿಂದ ಪ್ರಾಕ್ಟೀಸಿಗೆ ಟೈಮ್ ಸಿಕ್ಕಿ ಚೆನ್ನಾಗಿ ಸೆಟ್ ಆದರೆ ಹಿಟ್ಟು. ಸಂತೋಷ ಹಿಂದಿನ ಸಿನಿಮಾಗಳು ಶೇಡ್ ಇಲ್ಲ ಸರ್. ನೀವೆಲ್ಲ ಆಕ್ಷನ್ ಡ್ಯಾನ್ಸ್ ಎಲ್ಲ ಹೇಳಿದ್ರು, ಹುಡುಗ ಕಾಮಿಡಿ ಸೆನ್ಸ್ ಹೇಗಿದೆ, ಅದೇನಾದ್ರು ತಲೆ ಮೇಲೆ ಪರಿಚಯ ಇದೆಯಾ ಸರ್? ಈ ಕಥೆಯಲ್ಲಿ ಅದಕ್ಕೆ ಅಂದ್ರೆ ಸಿನಿಮಾದಲ್ಲಿ ಕಾಮಿಡಿ ಇದೆ, ಗುರು ಕಾಮಿಡಿ ಮಾಡೋ ಅಂತ ಪ್ರಮೇಯ ಕಡಿಮೆ ಈ ಕಥೆಯಲ್ಲಿ. ಬಟ್ ಕಾಮಿಡಿ ಸೆನ್ಸ್ ಇದೆ, ಅಂದ್ರೆ ನಾವು ಆಫ್ಲೈಟ್ ಮಾತಾಡ್ತಿರ್ತೀವಲ್ಲ ಆ ಸೆನ್ಸ್ ಇದೆ ಸಿನಿಮಾಲ್ ಇದೆ. ಬಟ್ ಗುರುಗಿಲ್ಲ ಆ ತರದ್ದು ಸ್ಕೋಪ್ ಇಲ್ಲ ಸಿನಿಮಾ. ಗುರು ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಹಾಡೋದಕ್ಕೂ ಇಲ್ಲ ಫಿಲ್ಮ್ ಅಲ್ಲೂ ಹಾಡ್ತಾರೆ, ಬಟ್ ನೀವು ಯಾವ್ದಾದ್ರು ಹಾಡಿದ್ದೀರಾ? ಇಲ್ಲ, ನಾನು ಯಾವ್ದು ಹಾಡಿಲ್ಲ. ಏನ್ ನನ್ಗೇನ್ ಆತರ ಹಾಡಕ್ಕೇನ್ ಬರಲ್ಲ. ನೋಡೋಣ ಫ್ಯೂಚರ್ ಅಲ್ಲಿ ಏನಾರ ಚಾನ್ಸ್ ಸಿಕ್ಕಿದ್ರೆ. ಫಾದರ್ ಆಮೇಲೆ ಅಪ್ಪು ಆಗ್ಲಿ ರಾಘಣ್ಣ ಆಗ್ಲಿ ಎಲ್ಲರೂ ಅಂದ್ರೆ ಅವ್ರೆಲ್ಲಾರು ಮುಂಚೆಯಿಂದನೂ ಸಂಗೀತನ ಅಭ್ಯಾಸ ಮಾಡ್ಕೊಂಡ್ ಬಂದವರು. ನನ್ ನಿಜವಾಗ್ಲೂ ಅಭ್ಯಾಸ ಇಲ್ಲ, ಕಲ್ತಿಲ್ಲ ನಾನು ಖಂಡಿತ. ಅಪ್ಪು ಲಾಸ್ಟ್ ಲೇಟ್ ಆಗಿ ಅಪ್ಪು ಕಲ್ತಿದ್ದು. ನೋಡೋಣ ಮುಂದೆ. ರಾಮಾಚಾರಿ ಸಿನಿಮಾ ಇರ್ಬೋದು, ನಂತರ ಬಂದ ರಾಜ್ಕುಮಾರ, ರಾಘವೇಂದ್ರ ಎಲ್ಲದರಲ್ಲೂ ತಂದೆ ಮಗನ ಬಾಂಧವ್ಯನೇ ಹಿಡ್ಕೊಂಡಿದ್ದೀರಿ. ಇದರಲ್ಲೂ ಅದೇ ಇದೆ. ಆ ಲೆಗೆಸಿ ಕಾರಣ ಏನು ಅಂತ ಆ ಸ್ಟೋರಿ ಲೈನ್ ಅನ್ನೇ ಇಟ್ಕೊಂಡು ಹೋಗ್ಬೋದು. ಅಂದ್ರೆ ಈಗ ಆ ಸ್ಟೋರಿ ಲೈನ್ ಅಂತಿದ್ದಂಗೆ ನಿಮ್ಗೆ ರಾಮಾಚಾರಲ್ಲಿರೋ ತಂದೆ ಮಗನ ಬಾಂಧವ್ಯ ರಾಜ್ಕುಮಾರ್ ಅಲ್ಲಿಲ್ಲ, ರಾಜ್ಕುಮಾರ್ ಅಲ್ಲಿರೋ ತಂದೆ ಮಗನ ಬಾಂಧವ್ಯ ರಾಘವೇಂದ್ರ ಸ್ಟೋರ್ಸ್ ಅಲ್ಲಿಲ್ಲ, ರಾಘವೇಂದ್ರ ಸ್ಟೋರ್ಸ್ ಅಲ್ಲಿರೋ ಬಾಂಧವ್ಯ ಈ ಸಿನಿಮಾಲಿಲ್ಲ. ಈಗ ಕಾನ್ಫ್ಲಿಕ್ಟ್ಸ್ ಅಂದ್ರೆ ಡಿಫ್ರೆಂಟ್ ಕಾನ್ಫ್ಲಿಕ್ಟ್ಸ್ ಇರುತ್ತಲ್ಲ. ಸೊ ಒಂದೇ ಕಾನ್ಫ್ಲಿಕ್ಟ್ ಇಟ್ಕೊಂಡು ನಾನು ಮಾಡೋಕ್ಕಾಗಲ್ಲ, ಆಮೇಲೆ ನನಗೂ ಬೋರ್ ಹೊಡಿಯುತ್ತೆ, ಜನಕ್ಕೂ ಬೋರ್ ಹೊಡಿಯುತ್ತೆ. ಇದರಲ್ಲಿ ಹೇಳಿರೋದು ಒಂದು ಬೇರೆ ಆಂಗಲ್ ಕಾನ್ಫ್ಲಿಕ್ಟ್ ಇದು. ಇದೊಂದು ಸ್ವಲ್ಪ ಇಂಟೆನ್ಸ್ ಕಾನ್ಫ್ಲಿಕ್ಟ್, ಸಹಜವಾಗಿ ಎಲ್ಲ ತಂದೆ ಮಕ್ಕಳ ಮಧ್ಯೆ ನಡೆಯುವಂಥದ್ದು. ಎಸ್ಪೆಷಲಿ ಎಜುಕೇಷನ್ ಟೈಮಲ್ಲಿ, ಎಜುಕೇಷನ್ ಮುಗಿಯೋ ಟೈಮಲ್ಲಿ ಆ ಕಾನ್ಫ್ಲಿಕ್ಟ್ ಒಂದು ತೊಗೊಂಡಿದ್ದೀವಿ. ಅದು ಚೆನ್ನಾಗಿ ವರ್ಕೌಟ್ ಆಗಿದೆ. ಅಚ್ಯುತ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವರಿಬ್ರದ್ದು ಒಂದು ಲವ್ ಸ್ಟೋರಿ, ತಂದೆ ಮಗನ ಒಂದು ಲವ್ ಸ್ಟೋರಿ ಅನ್ಬೋದು ನೀವು ಈ ಸಿನಿಮಾನ. ಕಾನ್ಫ್ಲಿಕ್ಟು ಇದೆ, ಅಷ್ಟೇ ಎಮೋಷನ್ನು ಇದೆ, ಅದಷ್ಟೇ ಅವರಿಬ್ಬರ ಮಧ್ಯ. ಅಂದರೆ ಒಂದು ಕೆಲವು ವಿಷಯಗಳಲ್ಲಿ, ಕೆಲವು ಸಂದರ್ಭಗಳಲ್ಲಿ ಮಗನ್ನ ಅರ್ಥ ಮಾಡ್ಕೊಳಕ್ಕಾಗದೇ ಇರೋ ತಂದೆಯರು ಎಷ್ಟೋ ಜನ ಇರ್ತಾರೆ, ತಂದೆನ ಅರ್ಥ ಮಾಡ್ಕೊಳಕ್ಕಾಗದೇ ಇರೋ ಮಕ್ಕಳು ಎಷ್ಟೋ ಜನ ಇರ್ತಾರೆ. ಆ ವಿಷಯದ ಮೇಲೆ ಎಲ್ಲ ಒಂದು ಕಡೆ ಸ್ವಲ್ಪ ಬೆಳಕು ಚೆಲ್ಲಿದ್ದೀವಿ ಅಂತ ಅನ್ಸುತ್ತೆ ಈ ಸಿನಿಮಾದಲ್ಲಿ. ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಆ ಕಾನ್ಫ್ಲಿಕ್ಟ್ ನಿಮ್ಮ ಓನ್ ಇಮ್ಯಾಜಿನೇಷನ್ ಆರ್ ಯು ಹ್ಯಾವ್ ಸೀನ್ ಸಮಟೈಮ್? ಸರ್ ಅದ್ರಲ್ಲಿ ಪ್ರಾಬ್ಲಿ ಕೆಲವು ವಿಷಯಗಳು ನನ್ನ ಪರ್ಸ್ನಲ್ಲೇ ಇರ್ಬೋದು, ನಾನು ನೋಡಿರೋದಿರ್ಬೋದು, ಅಥವಾ ನನ್ನ ಸುತ್ತಮುತ್ತ ನಡೆಯೋದು. ಅಂದರೆ ಜನರೆಲ್ಲ ಮಾತಾಡ್ತಾರಲ್ಲ, ನಮ್ಮಲ್ಲಿ ಹಿಂಗೆ ಇದು ಬಿಡ್ತಾರಲ್ಲ, ಅದಕ್ಕೆ ಹೋಗ್ತಾ ಇಲ್ಲ. ಕೆಲವ್ರಿಗೆ ಮದುವೆ ವಿಷಯದಲ್ಲಿ ಕಾನ್ಫ್ಲಿಕ್ಟ್ ಇರುತ್ತೆ, ಕೆಲವ್ರಿಗೆ ಕೆರಿಯರ್ ಆಪ್ಷನಲ್ ಕಾನ್ಫ್ಲಿಕ್ಟ್ ಇರುತ್ತೆ. ಸೊ ಕಾನ್ಫ್ಲಿಕ್ಟ್ಸ್ ಅನ್ನೋದು ವಿಧ ವಿಧವಾದ ರೀತಿಯಲ್ಲಿ ಇರುತ್ತಲ್ಲ ಸರ್. ಆ ಥರದ್ದು ತುಂಬ ಎಲ್ಲರ ಮನೇಲಿ ನಡೆದಿರೋ ಕಾನ್ಫ್ಲಿಕ್ಟ್ಸೇ ಇದು. ಇದೇನು ತೀರಾ ವೈಭವೀಕರಿಸಿರೋದು, ಔಟ್ ಆಫ್ ದಿ ಬಾಕ್ಸ್ ಮಾಡಿಲ್ಲ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಈ ತರ ಮಾತು ನಾನು ಅಂದಿದ್ದೆ, ಈ ತರ ಮಾತು ನಾನು ಅನ್ನಿಸ್ಕೊಂಡಿದ್ದೆ ಅನ್ನೋ ಒಂದು ರೆಲೆವೆನ್ಸ್ ಬರೋ ತರನೇ ಇದೆ ಸರ್. ಈಗ ಅಭಿಮಾನಿಗಳಿಗೆ ಅಂದ್ರೆ ಈಗ ರಾಜವಂಶ ಫ್ಯಾನ್ಸ್ ಅಂದ್ರೆ ಯುವನ ಒಂದು ದೊಡ್ಡ ರೀತಿಯಲ್ಲಿ ವೆಲ್ಕಮ್ ಮಾಡಬೇಕು ಅಂತ ಕಾಯ್ತಾರೆ. ಅಭಿಮಾನಿಗಳು ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಅಂದ್ರೆ ವಿಜುವಲ್ ವರ್ತಿ ಸೀನ್ಸ್ಗಳು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು? ಥಿಯೇಟರ್ ಮೂಮೆಂಟ್ಸ್ ಅಂತಾನೆ ಸುಮಾರು ಒಂದು 25 ಜಾಗ ಇದೆ ಸಿನಿಮಾದಲ್ಲಿ. ಥಿಯೇಟ್ರಿಕಲ್ ಮೂಮೆಂಟ್ಸ್ ಅಂದ್ರೆ ಚಿಯರ್ ಮಾಡೋಕ್ಕೆ, ಕ್ಲಾಪ್ ಹೊಡೆಯೋಕ್ಕೆ, ವಿಸಿಲ್ ಹೊಡೆಯೋಕ್ಕೆ, ಆ ಥರ ಅಭಿಮಾನಿಗಳ ಮೂಮೆಂಟ್ಸ್ ಒಂದು 25 ಇದ್ದಾವೆ. ಅದು 100% ಅವ್ರು ಎಂಜಾಯ್ ಮಾಡ್ತಾರೆ. ಅದನ್ನ ಡಿಸೈನ್ ಮಾಡುವಾಗಲೇ ಆ ಒಂದು ಎನರ್ಜಿ, ಅವ್ರ ಎನರ್ಜಿ ಬೂಸ್ಟ್ ಆಗಲಿ ಅಂತಾನೆ ಮಾಡಿದ್ದೀವಿ. ಅದು ಚೆನ್ನಾಗೆ ಸ್ಕ್ರಿಪ್ಟ್ಗೆ ಅತಿ ಅನ್ನಿಸ್ದಂಗೆ, ಸ್ಕ್ರಿಪ್ಟ್ ಹೊರಗಡೆನೂ ಇಲ್ದಂಗೆ, ಕಥೆಯ ಒಳಗಡೆನೆ ಅದು ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿದ್ದೀವಿ. ತುಂಬ ಏನು ಅದನ್ನು ಮಾಡಲೇಬೇಕು ಅಂತ ಮಾಡಿಲ್ಲ, ಮಾಡಿರೋದೆಲ್ಲ ವರ್ಕೌಟ್ ಆಗಿದೆ ಸರ್. ನ್ಯೂಟ್ರಲ್ ಆಡಿಯನ್ಸ್ಗೆ ರಿಲೇಟಬಿಲಿಟಿ ಫ್ಯಾಕ್ಟರ್ಸ್ ಎಷ್ಟಿದಾವೆ? ತುಂಬಾ ಇದೆ. ಅಂದ್ರೆ ನಾನು ಹೇಳಿದ್ದು 20-25 ಥಿಯೇಟರ್ ಮೂಮೆಂಟ್ಸ್ ಅಂದ ತಕ್ಷಣ ಅದರಲ್ಲಿ ಎಲ್ಲವೂ ಫ್ಯಾನ್ಸ್ಗೆ ಇರೋದಿಲ್ಲ. ಜನರಲ್ ಆಡಿಯನ್ಸ್ಗೆ ಇರ್ತದೆ, ಯೂತ್ಗೆ ಇರ್ತದೆ, ಫ್ಯಾಮಿಲೀಸ್ಗೆ ಇರ್ತದೆ. ಅದೇ ಹೇಳಿದ ನಿಮ್ಗೆ ಎಲ್ಲ ವರ್ಗನೂ ಕವರ್ ಆಗಿದೆ ಈ ಕಥೆಯಲ್ಲಿ. ಒಂದು ಮಧ್ಯಮ ವರ್ಗದ ಕಥೆ ತಂದಾಗ ಅದು ಸುತ್ತಮುತ್ತ ಹೇಳೋ ವಿಷಯಗಳು, ಇರೋ ಇಶ್ಯೂಗಳು ಅದರಲ್ಲಿ ಸಕಲರು ಕವರ್ ಆಗ್ತಾರೆ. ಒಂದು ಬೇಜಾರಾಗಿ ರೆಪ್ರೆಸೆಂಟ್ ಮಾಡೋದು ಲೇಬರ್ ಕ್ಲಾಸ್ನ ರೆಪ್ರೆಸೆಂಟ್ ಮಾಡಿದ್ದೀವಿ. ಪ್ರಾಬ್ಲಿ ಆ ಆ್ಯಂಗಲ್ ತುಂಬ ಚೆನ್ನಾಗಿ ಅನ್ಸುತ್ತೆ ಆಡಿಯನ್ಸ್ಗೆ. ಅಂದರೆ ಜನರಲ್ ಆಡಿಯನ್ಸ್ಗೆ ಮಾಡಿರೋ ಕಂಟೆಂಟ್ ಸಿನಿಮಾ ಇದೇನು, ಇಟ್ ಈಸ್ ನಾಟ್ ಎ ಸ್ಟಾರ್ ಫಿಲಮ್ ಆರ್ ಇಟ್ ಈಸ್ ನಾಟ್ ಎ ಸೂಪರ್ ಹೀರೋ ಫಿಲಮ್, ಅಥವಾ ಒಂದು ಮಾಸ್ ಹೀರೋಗೆ ಎತ್ತಬೇಕು ಅಂತಾನೆ, ಎಲಿವೇಶನ್ ಮಾಡಬೇಕು ಅಂತಾನೆ ಮಾಡಿರೋ ಸಿನಿಮಾ ಅಲ್ಲ. ಕಥೆಯಲ್ಲಿ ಫಸ್ಟ್ ಹಾಫ್ ಕತೆ ಪಾತ್ರ ಸುತ್ತ ಕತೆ ನಡೆಯುತ್ತೆ, ಸೆಕೆಂಡ್ ಹಾಫ್ ಕಥೆಯಲ್ಲಿ ಪಾತ್ರ ಬರುತ್ತೆ. ಸೊ ಎರಡರಲ್ಲೂ ಕಂಟೆಂಟ್ಗೋಸ್ಕರನೇ. ಆಮೇಲೆ ಇದರಲ್ಲಿ ನಿಮಗೆ ಗುರುನ ಇಂಟ್ರೊಡಕ್ಷನ್ ಮಾಡೋದು ಏನು ಐಕೋ ಬಿಲ್ಡಪ್ ಅದೆಲ್ಲ ಇರೋದಿಲ್ಲ, ಟಪ್ ಅಂತ ತೋರಿಸ್ಬಿಡ್ತೀವಿ. ಪಾತ್ರದ ಥರನೇ ಓಪನ್ ಮಾಡ್ತೀವಿ, ಎಲ್ಲ ಪಾತ್ರಗಳನ್ನ ಹಂಗೆ ಓಪನ್ ಮಾಡಿದ್ದೀವಿ. ಸೊ ಆ ನರೇಟಿವೇ ತುಂಬ ಬೇರೆ ಇದೆ ಈ ಸಲ. ಜನರಲ್ ಆಗಿ ರೆಗ್ಯುಲರ್ ಟ್ರೀಟ್ಮೆಂಟ್ ಮಾಡೋ ಥರ ಎಲ್ಲೂ ಯಾವ ಪಾತ್ರಕ್ಕೂ ನಾವು ಟ್ರೀಟ್ ಮಾಡಿಲ್ಲ, ಯಾವ ಸೀನನ್ನು ನಾವು ಟ್ರೀಟ್ ಮಾಡಿಲ್ಲ. ಅಂದ್ರೆ ಬಿಲ್ಡಪ್ ಇಲ್ಲ ಅಂತ
ಬಿಲ್ಡಪ್ ಇಲ್ಲ. ಬಿಲ್ಡಪ್ ಸೀನ್ಸ್ ಅಂದ್ರೆ ಡೆಲಿಬ್ರೇಟ್ ಬಿಲ್ಡಪ್ ಇಲ್ಲ. ಈ ಹೀರೋನ್ ತೋರಿಸ್ಬೇಕು ಅಂತಾನೆ ಹೈ ಸ್ಪೀಡ್ ಅಂದ್ರೆ ಸ್ಲೋ ಮೋಷನ್ ತೋರಿಸೋದು ಆ ತರದ್ದು ಏನು ಮಾಡಿಲ್ಲ. ಪಾತ್ರ ಹೆಂಗೆ ಫಾಲೋ ಮಾಡ್ಕೊಂಡು ಹೋಗಿದ್ವಿ, ಫಾಲೋಡ್ ದ ಕ್ಯಾರೆಕ್ಟರ್ ಇದರಲ್ಲಿ. ಸೊ ಆ ಕ್ಯಾರೆಕ್ಟರ್ನೇ ಫಾಲೋ ಮಾಡ್ಕೊಂಡು ಹೋಗಿದ್ದೀವಿ. ಅವನೊಂದು ರೇಜ್ ಇರೋ ಅಂತ, ತುಂಬಾ ಕೋಪ ಇರೋ ಅಂತ ಈ ಜನರೇಷನ್ ಹುಡುಗ. ಸೊ ಅದನ್ನ ನಾವು ಅದಕ್ಕೆ ಏನೇನ್ ಬೇಕು ಆ ಸುತ್ತಮುತ್ತ ಆ ತರ ಸಿಚುವೇಶನ್ ಕ್ರಿಯೇಟ್ ಮಾಡಿದೀವಿ ವಿನಃ ಇಲ್ಲೇನೋ ಡೈಲಾಗ್ ಫಾರ್ ಡೈಲಾಗ್, ಸಾಂಗ್ ಫಾರ್ ಸಾಂಗ್, ಸೀನ್ ಫಾರ್ ಸೀನ್, ಫೈಟ್ ಫಾರ್ ಫೈಟ್ ಅದೆಲ್ಲವೂ ಬ್ರೇಕ್ ಆಗಿದೆ. ಆಮೇಲೆ ಈ ಸಿನಿಮಾದಲ್ಲಿ ನೀವು ಕ್ಲೈಮ್ಯಾಕ್ಸ್ ನೋಡಿ ಆಚೆ ಬಂದಾಗ ಒಂದು ಸಿನಿಮಾಗೆ ಎಂಡ್ ಅಂತ ಕೊಟ್ಟಿದೀವಿ ಅಂತಾನೆ ಅನ್ಸಲ್ಲ. ಒಂದು ಎಲ್ಲ ಸಿನಿಮಾ ಅಂದ ತಕ್ಷಣ ಲಾಸ್ಟ್ ಅಲ್ಲಿ ಎಲ್ಲ ಸರಿ ಹೋಗ್ಬಿಡ್ಬೇಕು ಅದೆಲ್ಲ ಇಲ್ಲ. ಸೋಷಿಯಲ್ ರೆಲೆವೆನ್ಸ್, ನಮ್ ಬದುಕಲ್ಲಿ ಈ ಘಟನೆ ನಡೆದಿದ್ರೆ ನಮ್ ಬದುಕು ಹಿಂಗೆ ಆಗಿರೋದು ಅನ್ನೋದು ಅನ್ಸುತ್ತೆ ಹೊರತು ಕೊನೆಯಲ್ಲಿ ನಿಮ್ಗೆ ಒಂದ್ ಸಿನಿಮಾ ತರ ಇದು ಮುಗ್ದೋಗ್ಬಿಡ್ತು ಹೀರೋ ಬಂದೆಲ್ಲ ಸರಿ ಮಾಡ್ಬಿಟ್ಟ ಅನ್ನೋ ಒಂದು ಆಸ್ಪೆಕ್ಟೇ ಇರೋದಿಲ್ಲ ಈ ಸಿನಿಮಾ. ಹೀರೋ ಯಾರ ವಿರುದ್ಧ ಓಡಾಡ್ತಾರೆ, ಸಮಾಜದ ವಿರುದ್ಧನಾ ಅಥವಾ ಸ್ವಲ್ಪ ಆರ್ಟ್ ಸಿನಿಮಾ ಕ್ಯಾಟಗರಿ ಆಯ್ತು ಫೈನಲ್ ಆಗಿ. ಅಲ್ಲ, ಆರ್ಟ್ ಸಿನಿಮಾ ಆಸ್ಕ್ ಯು ಟು ಅಸ್ಯೂಮ್ ನೋ, ಇಟ್ ಇಸ್ ನಾಟ್ ಆರ್ಟ್ ಸಿನಿಮಾ. ದ ಪ್ರೆಸೆಂಟೇಷನ್ ಕ್ಲೈಮ್ಯಾಕ್ಸ್ ಪಾರ್ಟ್ ಈಗ ಪುಟ್ಟಣ್ಣ ಸರ್ ಫಿಲಮ್ಸ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋದು. ಈ ಪುಟ್ಟಣ್ಣ ಸರ್ ಫಿಲಮ್ಸ್ ನೀವು ನೋಡಿದ್ರೆ ಎಲ್ಲವೂ ಸೋಷಿಯಲ್ ರಿಯಾಲಿಟಿಲಿ ಎಂಡ್ ಆಗೋದು. ಅವ್ರೊಂದು ಸಿನಿಮಾ ತರ ಯಾವ ಸಿನಿಮಾನು ಎಂಡ್ ಮಾಡ್ತಿರ್ಲಿಲ್ಲ. ಆಫ್ ಲೇಟ್ ಬರೋ ಎಷ್ಟೋ ಸಿನಿಮಾಗಳು ದಟ್ ನ್ಯೂ ಜನರೇಷನ್ ಆಫ್ ಆಡಿಯನ್ಸ್ ಕ್ರಿಯೇಟ್ ಆಗಿದಾರಲ್ಲ, ನೀವು ಆದಷ್ಟು ಅವ್ರಿಗೆ ರಿಯಾಲಿಟಿ ತೋರಿಸಿದ್ರೆ ಇಷ್ಟಪಡ್ತಾರೆ. ಸಿನಿಮ್ಯಾಟಿಕ್ ಆಗಿ ಹೋದ್ರೆ ದೇ ವೋಂಟ್ ಲೈಕ್. ಒಂದು ಸಿನಿಮಾ ಹಿಂಗೆ ಎಂಡ್ ಆಗುತ್ತೆ, ಹೀರೋ ಬರ್ತಾನೆ, ಎಲ್ಲ ಸಮಸ್ಯೆ ಸಾಲ್ವ್ ಆಗುತ್ತೆ. ಇಟ್ಸ್ ಅ ರೊಟೀನ್ ಫ್ಯಾಕ್ಟರ್ ವಿಚ್ ಮೇಜರ್ ಸೆಕ್ಟರ್ ಆಫ್ ಆಡಿಯನ್ಸ್ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್. ಅವ್ರೇನ್ ನೋಡಿದೀವಲ್ಲ ಅನ್ನೋ ಫೀಲ್ ಇರುತ್ತೆ. ಇದನ್ನ ಯಾಕೆ ನೋಡ್ಬೇಕು ಅಂದಾಗ ನಾವು ಸ್ವಲ್ಪ ಸಹಜತೆಗೆ ಒತ್ತು ಕೊಡ್ಲೇಬೇಕು. ಆಕ್ಷನ್ ಅಲ್ಲೂ ಅಷ್ಟೇ ಅಗೇನ್ಸ್ಟ್ ಫಿಸಿಕ್ಸ್ ನಾವೇನು ಮಾಡಿಲ್ಲ. ಬಿಕಾಸ್ ಗುರು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಅಗೇನ್ಸ್ಟ್ ಫಿಸಿಕ್ಸ್ ಹೋದ್ರೆ ಇಟ್ ವೋಂಟ್ ಲುಕ್ ನೈಸ್. ಇಲ್ಲಿ ನೋಡಿದ್ರೆ ಅಲ್ಲೆಲ್ಲ ಬಿದ್ದೋಗೋದು ಆ ಥರದ್ದಿಲ್ಲ. ಮ್ಯಾನ್ ಟು ಮ್ಯಾನ್ ಮಾರ್ಕ್ ಮಾಡೇ ಫೈಟ್ ಮಾಡಿದ್ದೀವಿ. ಆಮೇಲೆ ಅವ್ರು ತುಂಬಾ ರಿಯಲಿಸ್ಟಿಕ್ ಆಗಿ ಹೊಡೆದಾಡಿದ್ದಾರೆ. ಆ ಒಂದು ಇಂಟ್ರಾಕ್ಷನ್ ಇರೋದಕ್ಕೇನೆ ಆಕ್ಷನ್ ಚೆನ್ನಾಗಿ ಮೂಡ್ ಬಂದಿರೋದು. ಇಲ್ಲಾಂದಿದ್ರೆ ನಿಮ್ಗೆ ಏನ್ ಅನ್ಸ್ಬಿಡೋದು, ಒಂದು ಹೀರೋಗೋಸ್ಕರ ಒಂದು ಫೈಟ್ಗೋಸ್ಕರ ಒಂದು ಲೀಡ್ ಸೀನು, ಫೈಟ್ ಆದ ತಕ್ಷಣ ಒಂದು ಸಾಂಗು, ಆ ಮೂಡಲ್ಲಿ ಈ ಸಿನಿಮಾ ಇಲ್ಲ. ಇಟ್ ಇಸ್ ಅ ಡಿಫ್ರೆಂಟ್ ಅಪ್ರೋಚ್ ಮಾಡಿದೀವಿ. ಅಂದ್ರೆ ವಸ್ತು ಎಲ್ಲರಿಗೂ ಸಲ್ಲಬೇಕು, ಹೇಳೋ ರೀತಿ ಚೇಂಜ್ ಆಗಬೇಕು ಅಂತ. ಸರ್ ಲೊಕೇಶನ್ ವೈಸ್ ಸಾಂಗ್ ಮಾತ್ರ ಹೊರಗಡೆ ಹೋಗಿರೋದು ಅಥವಾ ಇಲ್ಲ ಸರ್, ಒಂದೇ ಒಂದು ಸಾಂಗ್ ಲಡಾಖ್ ಮಾಡಿದ್ವಿ, ಅದು ಹಾಫ್ ಸಾಂಗ್, ಇನ್ನು ಅರ್ಧ ಮಾಂಟೇಜ್. ಅದು ಮಿಕ್ಕಿದ್ದೆಲ್ಲ ಮಂಗಳೂರಲ್ಲಿ ಮೇಜರ್ ನಡೀತು. ಬೆಂಗಳೂರು, ಗೋಕರ್ಣ, ಮೈಸೂರು ಅಷ್ಟೇ ಸರ್. ಇಷ್ಟು ಕಡೆ ಮಾಡಿರೋದು. ಟ್ರಾವೆಲ್ ಆಗುತ್ತಾ ಇಲ್ಲ? ಸುಮಾರು ವೇರಿಯೇಷನ್ಸ್ ನಾವು ಮಾಡಿದ್ವಿ. ಫಸ್ಟ್ ಸರ್ ಏನ್ ಹೇಳಿದ್ರು, ನೀನು ಓನ್ ಆಗಿ ಸರ್ ಬರ್ಲಿಲ್ಲ, ನನ್ನ ಟೀಮ್ ಜೊತೆ ಬಿಟ್ಟು ಒಂದು ಫುಲ್ ರೌಂಡ್ ಡಬ್ಬಿಂಗ್ ಮಾಡಿದೆ. ಅದಾದ್ಮೇಲೆ ಆ ಫುಲ್ ರೌಂಡ್ ಡಬ್ಬಿಂಗ್ ನ ಮತ್ತೆ ನನ್ಗೆ ಅನ್ಸಿದ ಕರೆಕ್ಷನ್ಸ್ ನ ನಾನು ಮತ್ತೆ ಕಂಪ್ಲೀಟ್ ಆಗಿ ರೀಡಬ್ ಮಾಡಿದೆ. ಅದೆಲ್ಲ ಮುಗಿದ್ಮೇಲೆ ಮತ್ತೆ ಸರ್ ಬಂದೆ. ಸೊ ಆಲ್ಮೋಸ್ಟ್ ಇಡೀ ಫಿಲ್ಮ್ ನ ನಾನು 3 ಸತಿ ಡಬ್ ಮಾಡಿದೆ. ಯಾಕಂದ್ರೆ ನನಗೂ ವಾಯ್ಸ್ ಮಾಡ್ಯುಲೇಷನ್ಸ್ ಇನ್ನು ಕಲಿಯೋದಿತ್ತು. ಸೊ ಅದನ್ನ ಸರ್ ಕೂತ್ಕೊಂಡು ಸುಮಾರು ಡೈಲಾಗ್ಸ್ ನ ಸರ್ ಯಾವ ತರ ಐಟೋನೇಷನ್ಸ್ ಬರಬೇಕು, ವೇರಿಯೇಷನ್ಸ್ ಹೆಂಗಿರ್ಬೇಕು, ಎಲ್ಲಿ ಲೌಡ್ ಆಗ್ಬೇಕು, ಎಲ್ಲಿ ಸಾಫ್ಟ್ ಆಗ್ಬೇಕು ಅಂತ ಸಖತ್ ಗೈಡ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಕಂಪ್ಲೀಟ್ ಆಗಿ ಮೆಂಟರ್ ಮಾಡಿದ್ದಾರೆ. ನಾನು ಫೈನಲ್ ವರ್ಷನ್ ಎಷ್ಟು ದಿನದಲ್ಲಿ ಮುಗೀತು? ಫೈನಲ್ ನಾವು ಒಂದು 3 days ತಗೊಂಡ ಸರ್. ಎಲ್ಲ ಮುಗಿದ್ಮೇಲೆ ಕಂಪ್ಲೀಟ್ ಫೈನಲ್ ವರ್ಷನ್ ಒಂದು 3 days ಅಲ್ಲಿ ಫುಲ್ಫಿಲ್ ಆಯ್ತು. ಯುವ ಅವ್ರಿಗೆ ಪರ್ಫಾರ್ಮ್ ಮಾಡೋದಕ್ಕೆ ಏನು ತುಂಬಾ ಚಾಲೆಂಜಿಂಗ್ ಅನ್ಸುತ್ತೆ? ಆಕ್ಷನ್, ಡ್ಯಾನ್ಸ್, ಎಮೋಷನಲ್ ಸೀನ್ಸ್, ರೊಮ್ಯಾನ್ಸ್. ನನಗೆ ಆಕ್ಚುಲಿ ಪ್ರತಿ ಸೀನಲ್ಲೂ ಒಂದು ಚಾಲೆಂಜ್ ಅನ್ಸ್ತಿತ್ತು. ಬಟ್ ಆ ಇಡೀ ಟೀಮ್ ಇದೆಲ್ಲ, ಲೈಕ್ ನನಗೆ ನಮ್ಮ DOP ಸರ್ ಶ್ರೀಶಾ ಸರ್ ಅವರು ಸುಮಾರು ಸತಿ ನನಗೆ ಆಂಗಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಅಂಡ್ ಮುಂಚೆನೆ ನಾವು ಇದನ್ನ ವರ್ಕ್ಶಾಪ್ಸ್ ಮಾಡೋದ್ರಿಂದ ನನಗೆ ಅಲ್ಲಿ ಆನ್ ಸ್ಪಾಟ್ ಅಷ್ಟೇನು ಕಷ್ಟ ಆಗಲಿಲ್ಲ. ಅಂಡ್ ಮೋರ್ ಓವರ್ ಇವತ್ತು ಸಿನಿಮಾದಲ್ಲಿ ತುಂಬಾ ಜನ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಇದ್ದಾರೆ. ಅಚ್ಯುತ್ ಸರ್ ಆಗಿರ್ಲಿ, ಸುಧಾರಾಣಿ ಮ್ಯಾಮು, ಕಿಶೋರ್ ಸರ್, ಅಂಡ್ ಇನ್ಫ್ಯಾಕ್ಟ್ ಇವನ್ ಸಪ್ತಮಿ ಅವರು. ಸೊ ಎಲ್ಲಾರ ಜೊತೆ ಪರ್ಫಾರ್ಮ್ ಮಾಡಿದಾಗ ಏನಾಯ್ತು, ಅವ್ರ ರಿಯಾಕ್ಷನ್ಸ್ ಎಷ್ಟು ಚೆನ್ನಾಗಿ ಕೊಡ್ತಿದ್ರು ಅಂದ್ರೆ ನನಗೆ ಆಕ್ಟ್ ಮಾಡಕ್ ತುಂಬಾ ಈಸಿ ಆಯ್ತು. ಯಾರ ವಿರುದ್ಧ ಹೋರಾಡ್ತೀನಿ, ಸಮಾಜದ ಬಗ್ಗೆನಾ ಅಥವಾ ಸೊಸೈಟಿ ತನಗೆ ಎದುರಾಗೋ ಸಿಚುಯೇಷನ್ಸ್ಗಳ ಮೇಲೆ, ತನ್ನ ಕುಟುಂಬಕ್ಕೆ ಎದುರಾಗೋ ವ್ಯಕ್ತಿಗಳ ಮೇಲೆ, ಆಮೇಲೆ ತನ್ನ ಒಳಗಡೆ ಇದ್ದ ಒಬ್ಬನ್ನ ಅಂದ್ರೆ ಅವನೊಳಗಡೆ ಅವನ್ನೇ ಫೈಟ್ ಮಾಡಿ ಹೆಂಗ್ ಹೊರಗಡೆ ಬರ್ತಾನೆ. ಸೊ ಇದು ಆಂತರಿಕ ಮತ್ತು ಬಾಹ್ಯ ಹೋರಾಟ ಎರಡೂ ಇದೆ ಸರ್. ಸಂತೋಷ್ ಡಬ್ಬಿಂಗು 3 ಸರಿ ಆಯ್ತು, ನೀವು ಫೈನಲ್ 3 days ಅಲ್ಲಿ ಆಕ್ಸೆಂಟ್ ಅಲ್ಲಿ ಯಾರು ಟಚ್ ಆಗ್ತಾರೆ? ಇಲ್ಲ ಸರ್, ಅಂದ್ರೆ ಫ್ಯಾಮಿಲಿಯಿಂದ ಈ ಜನರೇಷನ್ ಅಲ್ವಾ ಸರ್, ಪ್ರಾಬ್ಲಿ ಆಗ ಬಳಸ್ತಾ ಇದ್ದಂತ ನಮ್ಮ ಪದಗಳೇ ಬೇರೆ. ಅಂದ್ರೆ ನೀವು ನೋಡಿ 10 yearsಗೂ ಸ್ಲ್ಯಾಂಗ್ ಚೇಂಜ್ ಆಗ್ಬಿಡುತ್ತಲ್ಲ. ಸೊ ಈ ಸ್ಲ್ಯಾಂಗ್ ಇದ್ದಾರೆ ಗುರು.
ಅಂದರೆ ನಾವು ಆ 2 ಡಿಕೆಡ್ ಆಯ್ತು ಅಪ್ಪು ಸರ್ ಬಂದು, ಅದರಿಂದ 1.5 ಡಿಕೆಡ್ ಹಿಂದೆ ಶಿವಣ್ಣ ಬಂದಿದ್ರು. ಸೊ ಆಗ ಬಳಸ್ತಿದ್ದ ಸ್ಲ್ಯಾಂಗಿಗೂ ಈಗೂ ತುಂಬಾ ಡಿಫರೆನ್ಸ್ ಇದೆ. ಕೆಲವು ವರ್ಡ್ಸ್ ಯೂಸ್ ಮಾಡುವಾಗ ಅಂದ್ರೆ ಆದಷ್ಟು ಟ್ರೈ ಬೇರೆಯವರು ಕಾಣಿಸ್ಬಿಡ್ತಾರೆ, ಕೇಳಿಸ್ಬಿಡ್ತಾರೆ. ನಾವು ಇದರಲ್ಲಿ ಆದಷ್ಟು ಕನ್ನಡವನ್ನ ಪಕ್ಕಾ ಪ್ರೊನೌನ್ಸಿಯೇಷನ್ ಬರೋವರೆಗೂ ವಿ ಹ್ಯಾವ್ ಟ್ರೈಡ್. ಅದು ಎಲ್ಲೂ ನಿಮ್ಗೆ ಯಾರಿಗೂ ಕೇಳಿದಾಗ ಅದು ಆಭಾಸ ಆಗಬಾರ್ದು ಅಥವಾ ತಪ್ಪಾಗಿ ಕೇಳಬಾರ್ದು ಅಂತ 100% ಆ ಎಫರ್ಟ್ ನಾವು ಟೀಮು ಹಾಕಿದೀವಿ, ಅವರು ಹಾಕಿದ್ದಾರೆ. ಐ ಥಿಂಕ್ ಕನ್ನಡ ತುಂಬಾ ಚೆನ್ನಾಗಿ ಕೇಳುತ್ತೆ ಅವ್ರ ಬಾಯಲ್ಲಿ. ಕೇಳೋದಲ್ಲ, ಈ ಕೆಲವು ವರ್ಡ್ಸ್ ಯೂಸ್ ಮಾಡೋದು ಅಥವಾ ಮಾತಾಡಿದಾಗ ನಿಮಗೆ ನೀವೇನಾದ್ರು ಫ್ಲಾಶ್ ಬ್ಯಾಕ್ ಹೋದ್ರ ಅಪ್ಪುನೋ ಅದು ಅವ್ರ ತರ ಕೇಳಿಸ್ತಾರೆ. ಒಂದ್ 2 ಸೀನಲ್ಲಿ ಏನೋ ಒಂದು ಚಿಕ್ಕದಾಗ ನಂಗೆ ಅಪ್ಪು ಸರ್ ತರ ಅನಿಸ್ತು. ಕೆಲವು ಬಂಡ್ರೋ ನಿಲ್ಲೋ ಆ ತರ ಹೇಳುವಾಗ ಅನ್ನಿಸ್ತು ನನಗೆ. ಅದೊಂದು ಚಿಕ್ಕದ ಸಾಮ್ಯತೆ ಇದೆ ಸರ್. ಯಾರೆಲ್ಲ ಇದ್ದಾರೆ ಸರ್ ಮದರ್ ಟಂಗ್ ಲ್ಯಾಂಗ್ವೇಜ್ ಸ್ಪೀಕಿಂಗ್ ಅಸೆಂಟ್ ಯಾರೆಲ್ಲ ಇದ್ದಾರೆ ಸರ್ ಆರ್ಟಿಸ್ಟ್ ಬೇರೆ? ಸರ್ ಕಿಶೋರ್ ಸರ್ ಇದ್ದಾರೆ, ಅಚ್ಯುತ್ ಸರ್ ಇದ್ದಾರೆ, ಸುಧಾರಾಣಿ ಮೇಡಮ್ ಇದ್ದಾರೆ, ಚಂದ್ರಶೇಖರ್ ಅವರು ಇದ್ದಾರೆ, ಸಪ್ತಮಿ ಇದ್ದಾರೆ. ಮತ್ತೆ ಒಂದು 50-60 ಜನ ಹೊಸ ಮುಖಗಳನ್ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಅದು ಕಾಲೇಜಲ್ಲಿ ಆಗ್ಬೋದು ಅಥವಾ ಡೆಲಿವರಿ ಬಾಯ್ಸ್ ಗ್ಯಾಂಗಲ್ಲಿ ಆಗ್ಬೋದು. ಮತ್ತೊಂದಷ್ಟು ಜನ ಥಿಯೇಟರ್ ಆರ್ಟಿಸ್ಟ್ಗಳಿದ್ದಾರೆ. ಸೊ ಆದಷ್ಟು ಗುರು ಹೊಸ ಜನರೇಷನ್ ಆಗಿರೋದ್ರಿಂದ ಆದಷ್ಟು ಹೊಸ ಆಕ್ಟರ್ಗಳನ್ನ ಹಾಕಿದ್ರೆ ಆ ಅಟ್ಮಾಸ್ಫಿಯರ್ ತುಂಬಾ ಲೈವ್ ಅನ್ಸುತ್ತೆ ಅಂತ. ಆಮೇಲೆ ಕಿಶೋರ್ ಸರ್ ಎಲ್ಲ ನಿಮಗೆ ಅಚ್ಯುತ್ ಸರ್, ಕಿಶೋರ್ ಸರ್ ಎಲ್ಲ ತುಂಬಾ ಸಹಜ ನಟರು, ಮತ್ತೆ ಇವತ್ತು ಈ ಜನರೇಷನ್ಗೂ ಕನೆಕ್ಟ್ ಇರೋರು. ಅವ್ರುಗಳನ್ನ ಮಾತ್ರ ಗುರು ಅಕ್ಕಪಕ್ಕ ವಿ ಹ್ಯಾವ್ ಯೂಸ್ಡ್ ಮೇಜರ್. ಕಿಶೋರ್ ಅವರು ಕಥೆಯಲ್ಲಿ ಒಂದು ಸ್ಪೋರ್ಟ್ಸ್ ಕೋಚ್ ಆಗಿ ಮಾಡಿದ್ದಾರೆ. ಗುರು ಜೊತೆನೆ ಸ್ಟೂಡೆಂಟ್ ಫೈನಲ್ ಇಯರ್. ಆಮೇಲೆ ಇದ್ರಲ್ಲಿ ಏನೊಂದು ಟ್ರೈ ಮಾಡಿದೀವಿ ಅಂದ್ರೆ ಕಪಲ್ ಗೋಲ್ ತರ, ಅಂದ್ರೆ ಕಾಲೇಜ್ ಮುಗಿದ್ಮೇಲೂ ಜೀವನ ಯಾವುದೇ ವೈಪರೀತ್ಯಕ್ಕೆ ಹೋದ್ರು ಆ ರಿಲೇಶನ್ಶಿಪ್ ಹೆಂಗ್ ಉಳಿಸ್ಕೋಬೇಕು ಮತ್ತು ಡೌನ್ ಫಾಲ್ ಅಲ್ಲಿ ಏರುಪೇರಾದಾಗ ಹೇಗೆ ತನ್ನ ಸಂಗಾತಿ ಜೊತೆ ನಿಂತ್ಕೋಬೇಕು ಅನ್ನೋದನ್ನ ಒಂದು ಕಪಲ್ ಗೋಲ್ ಆಂಗಲ್ ಅಲ್ಲಿ ಗುರು ಮತ್ತೆ ಸಪ್ತಮಿ ಕ್ಯಾರೆಕ್ಟರ್ ಸೆಕೆಂಡ್ ಹಾಫ್ ಅಲ್ಲಿ ಹೋಗುತ್ತೆ ಸರ್. ಇದು ಕನ್ನಡದಲ್ಲಿ ಬರ್ತಾ ಇದೆಯಾ ಬೇರೆ ಭಾಷೆಯಲ್ಲಿ? ಪ್ರೀಮಿಯರ್ ಶೋ ಯಾಕೆ ಮಿಸ್ ಮಾಡಿದ್ರಿ? ಇಂಟ್ರೊಡಕ್ಷನ್ ಸಿನಿಮಾ ಇದು. ಹೌದು, ಅದು ಒಂದು ಸಂಪ್ರದಾಯ. ಈಗ ಏನೋ ಸಂಪ್ರದಾಯ ಮಾಡಬೇಕು, ಅವರ ಒಪಿನಿಯನ್ ಪಡಿಬೇಕು ದೊಡ್ಡವ್ರದ್ದು ಬೇರೆಯವ್ರದ್ದು. ಬಟ್ ಪ್ರೊಡಕ್ಷನ್ ಕಾಲ್ ಸರ್ ಅದು ಕೆಲವು ವಿಚಾರಗಳು ಅವರು ಕ್ರಿಯೇಟಿವ್ ಆಸ್ಪೆಕ್ಟ್ಸ್ ಅಲ್ಲಿ ಅವ್ರು ಬರಲ್ಲ, ಬಿಸ್ನೆಸ್ ಆಸ್ಪೆಕ್ಟ್ಸ್ ಅಲ್ಲಿ ನಾವು ಹೋಗಲ್ಲ. ಸೊ ದೇ ಡಿಸೈಡೆಡ್ ಮಾರ್ನಿಂಗ್ ಶೋ ಇಂದಾನೆ ಸ್ಟಾರ್ಟ್ ಮಾಡೋಣ ಅಂತ, ದೇರ್ ಕಾಲ್ ಅಂತ ಬಿಟ್ಟು. ಸರ್ ಕನ್ನಡದಲ್ಲಿ ಮಾತ್ರ ಬರ್ತಾ ಇದೆಯಾ ಬೇರೆ ಭಾಷೆಲೆಲ್ಲ ಬರ್ತಾ ಇದೆಯಾ? ಸದ್ಯಕ್ಕೆ ಕನ್ನಡ ಥಿಯೇಟ್ರಿಕಲ್ ಬರುತ್ತೆ ಸರ್. ಅದರ್ ಲ್ಯಾಂಗ್ವೇಜ್ OTT ಸ್ಯಾಟಲೈಟ್ ಅಲ್ಲಿ ರಿಲೀಸ್ ಹಾಕಿ ಡಬ್ಬಿಂಗ್ ನಡೀತಾ ಇದೆ. ಪ್ರಾಬ್ಲಿ ಮಂತ್ ಎಂಡ್ ಒಳಗೆ ಎಲ್ಲ ಕೆಲಸ ಮುಗಿಯುತ್ತೆ. ತಮಿಳು, ಮಲಯಾಳಂ, ಹಿಂದಿ ಮತ್ತೆ ತೆಲುಗುನಲ್ಲಿ OTT ಅಂಡ್ ಸ್ಯಾಟಲೈಟ್ ಅಲ್ಲಿ ಸಿನಿಮಾ ಬರುತ್ತೆ. ಕನ್ನಡದಲ್ಲಿ ಎಷ್ಟು ಥಿಯೇಟರ್ ಸೆಟಪ್? ಸೊ ಪ್ರಾಬ್ಲಿ 350 ಥಿಯೇಟರ್ ಬರುತ್ತೆ ಸರ್. 2 ಗಂಟೆ 29 ನಿಮಿಷ ಸರ್. ವಿಜುವಲ್ ವೈಸ್ ಹೊಸ ಹೊಸ ಲೊಕೇಶನ್ಸ್ಗಳು ಆಡಿಯನ್ಸ್ ಎಂಜಾಯ್ ಮಾಡ್ಬೋದು ಸರ್. ಹೊಸ ಲೊಕೇಶನ್ ಥರದ್ದು ಏನಿಲ್ಲ. ಇದರಲ್ಲಿ ನಾವು ಮೇಜರ್ ಕಾನ್ಸಂಟ್ರೇಟ್ ಮಾಡಿರೋದು ಮೂಡ್. ಅಂದರೆ ಒಂದು ಜಾಗದಲ್ಲಿ ಇದ್ದೀವಿ, ರಾತ್ರಿ ಇದ್ದೀವಿ, ತಿಂತಾ ಇದ್ದೀವಿ ಅಥವಾ ಸ್ಟ್ರೀಟಲ್ಲೆಲ್ಲ ನಿಂತಿದ್ದೀವಿ ಅಂದರೆ ನಿಮ್ಗೆ ಆ ಮೂಡ್ ಫೀಲ್ ಆಗಬೇಕು. ಯಾಕಂದ್ರೆ ನೀವು ಆ ಥರ ನೀವು ನೋಡಿರ್ತೀರ ನಿಜ ಜೀವನದಲ್ಲಿ. ಸೊ ಇದರಲ್ಲಿ ಮೋರ್ ದೆನ್ ಹೊಸ ಲೊಕೇಶನ್ನು ವಿಜುವಲ್ ಗ್ರ್ಯಾಂಜರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಮೂಡ್ಗೆ ಹೋಗಿದ್ದೀವಿ. ಆ ಮೂಡ್ ಉಳಿಸ್ಬೇಕು ಅಂತ ವಿಜುವಲ್ ಮೂಡ್ ಬಂದು ಚೆನ್ನಾಗೆ ನಮ್ಮ ಟೀಮು DOP ಎಲ್ಲರೂ ಕೆಲಸ ಮಾಡಿದ್ದಾರೆ. ಆ ವೈಸ್ ವಿಜುವಲಿ ತುಂಬ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇರುತ್ತೆ. ನೈಟ್ಸೇ ತುಂಬ ಸಿನಿಮಾ ಶೂಟ್ ಮಾಡಿರೋದು. ಸುಮಾರು ಒಂದು 60-65 ದಿನ ನೈಟ್ಸ್ ಮಾಡಿದ್ದೀವಿ. ಆ ಫೀಲ್ ಚೆನ್ನಾಗಿರುತ್ತೆ. ಅಂದರೆ ಒಂದು ಅಪ್ರೋಚೇ ಬೇರೆ ಥರ ಇದೆ. ಸರ್ ಇವಾಗ 3 ಹಾಡುಗಳು ಬಿಟ್ಟಿದ್ದೀರಾ. ಸೊ ಅದರ ರಿಸೆಪ್ಷನ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? 100% ಇದೆ. ಕೆಲವೊಂದು ಸಿನಿಮಾ ನೋಡಿದ್ಮೇಲೆ ಇನ್ನೂ ಇಷ್ಟ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಹಿಂದೆ ಏನಕ್ಕೆ ಸಾಂಗ್ ಬಂದಿದೆ, ಎಮೋಷನ್ ಏನು ಗೊತ್ತಿರಲ್ಲ. ಸೊ ಇಂಟ್ರೊಡಕ್ಷನ್ ಸಾಂಗ್ ದೇ ಹ್ಯಾವ್ ಸೆಲೆಬ್ರೇಟೆಡ್, ಕವಿತಾ ದೇ ಆರ್ ಲಿಸ್ನಿಂಗ್. ಫಾದರ್ ಸಾಂಗ್ ಇಟ್ಸ್ ಅ ಸ್ಲೋ ಥಿಂಗ್. ಆಫ್ಟರ್ ದ ಸಿನಿಮಾ ದೇ ಲೈಕ್ ಇಟ್ ಮೋರ್. ನಿಮ್ಮ ಯುವ ರಥ ಆಗಲಿ ಅಂತ ನಮ್ಮೆಲ್ಲರ ಹಂಬಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್ ಆಕ್ಷನ್ ಬ್ಲಾಕ್ಸ್ ಬಗ್ಗೆ ಮಾತಾಡೋದಾದ್ರೆ ನೀವು ಹೇಳಿದ್ರೆ ಡಿಸೈನ್ ಡಿಫ್ರೆಂಟ್ ಆಗಿ ಮಾಡಿದೆ ಅಂತ, ಮತ್ತೆ ಯಾರ್ಯಾರು ಮಾಸ್ಟರ್ ಮಾಡಿದ್ದಾರೆ ಮತ್ತೆ ಅದ್ರ ಪ್ರೋಸೆಸ್? ಒಬ್ಬರೇ ಮಾಸ್ಟರ್ ಮಾಡಿರೋದು ಅರ್ಜುನ್ ಮಾಸ್ಟ್ರು. ಬಿಕಾಸ್ ನಮಗೆ ಗುರು ಜೊತೆ ಟೈಮ್ ಸ್ಪೆಂಡ್ ಮಾಡೋ ಮಾಸ್ಟರ್ ಬೇಕಿತ್ತು. ಆಮೇಲೆ ಬೇರೆಯವ್ರಿಗೆ ಅಂದರೆ ಮಾಸ್ಟರ್ಗೋಸ್ಕರ ಡೇಟ್ ವೆಯ್ಟ್ ಮಾಡೋ ಪೊಸಿಷನಲ್ಲಿ ನಾವು ಇರಲಿಲ್ಲ. ಬಿಕಾಸ್ ಪ್ಯಾಕ್ಡ್ ಸ್ಕೆಡ್ಯೂಲ್ಸ್ ಇತ್ತು. ಸೊ ಗುರು ಜೊತೆ ಸ್ಪೆಂಡ್ ಮಾಡೋರು ಮತ್ತು ಈ ಸಿನಿಮಾಗೋಸ್ಕರ ಒಂದು 6 ತಿಂಗಳು ಎತ್ತಿಡೋರು ಬೇಕಿತ್ತು. ಅವ್ರಿಗೆ ಒಂದು ಫೈಟು ಅಂತ ನಾವು ಶುರು ಮಾಡಿದ್ದು. ಬಟ್ ಅವರ ಕಮಿಟ್ಮೆಂಟು, ಅವ್ರು ಕೊಟ್ಟಿದ್ದ ಸ್ಪೇಸ್ಗೆ ಇಡೀ ಸಿನಿಮಾ ಅವರೇ ಮಾಡಿದ್ದಾರೆ. ಸರ್ ಈ ಹೊಸಪೇಟೆ ನಂತರ ಸಿನಿಮಾ ರಿಲೀಸ್ ಆದಮೇಲೆ ಬೇರೆ ಬೇರೆ ಜಿಲ್ಲೆಗಳು ಥಿಯೇಟರ್ ವಿಸಿಟ್ಸ್ ಇದೆ ಸರ್. ಸೋಮವಾರದಿಂದ
1ನೇ ತಾರೀಕಿಂದ ಒಂದು 15-16 ಜಿಲ್ಲೆ ಹೋಗ್ತೀವಿ. ಅಲ್ಲಿ ಹೋಗಿ ಬಿಕಾಸ್ ಸೆಕೆಂಡ್ ವೀಕ್ ನಮ್ಗೆ ಹಾಲಿಡೇಸ್ ಇರೋದ್ರಿಂದ ಯುಗಾದಿ, ಮೊಹರಮ್ಮು, ಸಂಡೇಸ್ ತುಂಬ, ಆಮೇಲೆ ಎಕ್ಸಾಮ್ ಸೆಕೆಂಡ್ PU 10th ಎಲ್ಲ ಮುಗ್ದಿರುತ್ತಲ್ಲ. ಸೊ ಆಡಿಯನ್ಸ್ಗೆ ಸಿನಿಮಾಗೆ ಬರೋ ಟೈಮೇ. ಆಮೇಲೆ ಯಾವ ಸಿನಿಮಾಗಳು ಇಲ್ಲ ಬೇರೆ ಭಾಷೆದು, ನಮ್ಮ ಕನ್ನಡ ಸಿನಿಮಾಗಳು ಅಷ್ಟಾಗಿ ಯಾವುದೂ ಇಲ್ಲ. ಆಮೇಲೆ IPL ಒಂದು ಕಡೆ ನಡೆಯುತ್ತೆ, ಒಂದು ಕಡೆ ಎಲೆಕ್ಷನ್. ಬಟ್ 26th ಇರೋದ್ರಿಂದ ಎಲೆಕ್ಷನ್ ನಮಗೆ 2-3 ವೀಕ್ಸ್ಗೆ ಬಫರ್ ಟೈಮ್ ಇದೆ. ಅಷ್ಟರಲ್ಲಿ ವಿ ಶುಡ್ ಎಂಗೇಜ್ ದ ಆಡಿಯನ್ಸ್ ಆ್ಯಂಡ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಜನ ಸಿನಿಮಾ ನೋಡೋ ಥರ ಮಾಡಬೇಕು ಸರ್. ಡೈರೆಕ್ಟ್ರೆ, ಈಗ ನೀವು ಮಿಡಲ್ ಕ್ಲಾಸ್ ಕತೆ ಅಂತ ಹೇಳಿ, ಬಟ್ ಜಾವ ಬೈಕು ಎಕ್ಸ್ಪೆನ್ಸ್ ಔಟ್ಪುಟ್. ಈಗ ಮಿಡಲ್ ಕ್ಲಾಸ್ ಆದ್ರೂ ಮಕ್ಕಳು ಆಸೆ ಪಟ್ಟರು ಅಂತ ತಂದೆ ತಾಯಿ ಎಟಕದೇ ಇದ್ರೂ ಸಾಲ ಮಾಡಿ ಕೊಡಿಸ್ತಾರಲ್ಲ ಸರ್, ಆ ಥರದ್ದು ಒಂದು ಆಸ್ಪೆಕ್ಟ್ ಆ ಬೈಕು. ಬೈಕಿಗೂ ಒಂದು ಅದ್ರ ಬ್ಯಾಕ್ ಸ್ಟೋರಿನೂ ಇದೆ ಕಥೆಯಲ್ಲಿ. ಈಗ 10,000 ರೂಪಾಯಿ ಕೊಟ್ಟರೆ ಕೊಡ್ತಾರಲ್ಲ ಈಗ. ಹೌದು. ಗುರುಗೆ ರಾಘಣ್ಣ ಕೊಟ್ಟಿದ್ದ ಟಿಪ್ಸ್ ಏನು ನಿಮ್ಮ ತಂದೆ ಆಕ್ಟ್ ಆಗೋಕೆ ಹೊರಟಾಗ? ಅಂದ್ರೆ ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡಿದ್ರು. ಸ್ಪೆಸಿಫಿಕ್ ಆಗಿ ನಮ್ಮ ತಂದಾಗ್ಲಿ ಅಂದ್ರೆ ಇನ್ಫ್ಯಾಕ್ಟ್ ಮನೇಲಿ ಯಾರನ್ನು ಸ್ಪೆಸಿಫಿಕ್ ಆಗಿ ಇದೇ ತರ ಮಾಡು, ಹೀಗ್ ಮಾಡು ಅಂತ ಯಾವತ್ತು ಯಾವ ವಿಷಯದಲ್ಲೂ ಹೇಳಿಲ್ಲ. ನನ್ನ ಎಜುಕೇಶನ್ ಆಗ್ಲಿ ಇಲ್ಲ, ನನಗೆ ಚಿಕ್ಕ ವಯಸ್ಸಿಂದಾನು ಇಂಟ್ರೆಸ್ಟ್ ಇತ್ತು. ಚಿಕ್ಕ ವಯಸ್ಸಿಂದಾನು ಆಕ್ಟರ್ ಆಗ್ಬೇಕಂತ ಇಂಟ್ರೆಸ್ಟ್ ಇತ್ತು. ಏನಂದ್ರೆ ಒಂದು ನಾನು ಯಾರ ಹತ್ರ ಹೇಳ್ಕೊಂಡಿಲ್ಲ ವಿಷಯನ, ಬಟ್ ನನಗೂ ಏನನ್ಸ್ತು ಒಂದು ಡಿಗ್ರಿ ಇರಬೇಕು. ಯಾಕಂದ್ರೆ ನಾಳೆ ದಿನ ಅಕಸ್ಮಾತ್ ಸಿನಿಮಾ ಚೆನ್ನಾಗಿ ಆಗಿಲ್ಲ, ಫ್ಯೂಚರ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಬ್ಯಾಕಪ್ ಒಂದು ಇರಬೇಕು ಅಂತ ಆರ್ಕಿಟೆಕ್ಚರ್ ಕಂಪ್ಲೀಟ್ ಮಾಡಿದೆ, ಒಂದು ಡಿಗ್ರಿ ಇಟ್ಕೊಂಡೆ. ಆ್ಯಂಡ್ ನನ್ನ ಪೇರೆಂಟ್ಸ್ಗೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಅಂತ ನನ್ನ ಮಗ ಓದಿದ್ದಾನೆ ಅಂತ. ಬಟ್ ಎಜುಕೇಶನ್ ಎಲ್ಲ ಮುಗಿದ್ಮೇಲೆ ಕಂಪ್ಲೀಟ್ ಆಗಿ ಫಿಲ್ಮ್ ಪ್ರಿಪೇರ್ ಆಗಬೇಕು. ಯಾಕಂದ್ರೆ ನನಗೆ ಫಸ್ಟ್ ಕಾನ್ಫಿಡೆನ್ಸ್ ಬರಬೇಕಿತ್ತು, ನನ್ನ ಕೈಲಿ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ. ಟ್ರೈನಿಂಗ್ ಎಲ್ಲ ಮುಗಿಸಿ ಯಾವಾಗ ಒಂಚೂರು ಕಾನ್ಫಿಡೆನ್ಸ್ ಬಂತು ಅವಾಗ ನಾನು ಮನೆಯವ್ರ ಹತ್ರ ಹೇಳಿದೆ. ಶಾರದಾ ಬಂದ್ರು. ಚೆನ್ನಾಗಿದ್ದೀರಾ? What I see ಅಂದ್ರೆ ಇವಾಗಿನ ಪ್ರಮೋಷನ್ಸ್ ಎಲ್ಲೋದ್ರೂ there's a lot of expectation from Yuva. Mainly one is from Puneet fans, what we see everywhere, you know, that slogans and you know they already see Yuva in Puneet idu anta. It is not anybody expecting to be at the par with Puneet is not right. Correct. But how are you taking this pressure, like, you know, because you have also seen the crowd and everything, but still this kind of you know response even before the movie. So what is running in your mind? ಒಂದೇನಂದ್ರೆ ನನಗೆ ಆ ಪ್ರೆಷರ್ ಒಂದ್ ರೀತಿ ನನಗೆ ಸ್ಟ್ರೆಂತ್ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಆ ಪ್ರೆಷರಿಂದ, ರೆಸ್ಪಾನ್ಸಿಬಿಲಿಟಿಯಿಂದ ನನ್ನ ಎಫರ್ಟ್ಸ್ ಇನ್ನೂ ಜಾಸ್ತಿ ಆಗಬೇಕು ಅಂತ. ಸೊ ಐ ಆಮ್ ಗಿವಿಂಗ್ ಮೈ ಬೆಸ್ಟ್. ಎಲ್ಲ ವಿಷಯದಲ್ಲಿ ಏನಾದ್ರು ನನ್ನ ಕಡೆಯಿಂದ ನನ್ನ ಕೈಲಿ ಎಷ್ಟಾಗುತ್ತೆ ಐ ಆಮ್ ಗಿವಿಂಗ್ ಮೈ ಬೆಸ್ಟ್. For you think I know the character what you're doing in the movie, which I don't want to reveal, but still is it it's a very ordinary like normal next door boy kind of role you're playing. Is it a right kind of a launch you think that you got with this movie? ಡೆಫಿನೆಟ್ಲಿ 100% ನನಗೆ ಆ ವಿಷಯದ ಮೇಲೆ ಕಾನ್ಫಿಡೆನ್ಸ್ ಇದೆ. ಯಾಕಂದ್ರೆ ಎಲ್ಲ ಆಸ್ಪೆಕ್ಟು ಈ ಫಿಲ್ಮ್ ಅಲ್ಲಿ ಕವರ್ ಆಗಿದೆ ಅಂತ ನನ್ಗನ್ಸುತ್ತೆ. ಅಂಡ್ ಎಲ್ಲಾ ತರ ಆಡಿಯನ್ಸ್ಗೂ ಕೇಟರ್ ಆಗುತ್ತೆ ಅನ್ಸುತ್ತೆ. ಸೊ ತುಂಬಾ ಜನ ಅಂದ್ರೆ ಇಂಟ್ರೊಡಕ್ಷನ್ ಸಿನಿಮಾ ಇರೋದ್ರಿಂದ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಈ ಫಿಲ್ಮ್ ಅಂತ ನನಗೆ. Also, you as I remember, we were talking to you a lot about how you got trained in various aspects of cinema and all that. Getting on through the sets, well, all of it, whatever you got trained in, came to use during the making, or you thought this is a school itself? See, definitely ಶೂಟಿಂಗ್ ಪ್ರಾಸೆಸ್ ಅಲ್ಲಿ ನಾನು ಕಲ್ತಿದ್ದು ಅದು ನನಗೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಕೊಡ್ತು. ಅಂದ್ರೆ ಫಿಲ್ಮ್ ಫಸ್ಟ್ ಡೇ ಶೂಟಿಂಗು ಇವಾಗ ಕಂಪೇರ್ ಮಾಡಿದ್ರೆ ನಾನು ತುಂಬಾ ವಿಷಯ ಕಲ್ತಿದ್ದೀನಿ. ಇನ್ಫ್ಯಾಕ್ಟ್ ಯಾಕಂದ್ರೆ ನಾನು ಕಲ್ತಿದ್ದು ವಿತ್ ಎಕ್ಸ್ಪೀರಿಯನ್ಸ್ ಪೀಪಲ್. ಅಂದ್ರೆ ಎಲ್ಲರೂ ಸುಮಾರು ದೊಡ್ಡ ಸಿನಿಮಾ ಮಾಡಿರೋರು, ಸಂತೋಷ್ ಸರ್ ಆಗಲಿ, ಅಚ್ಯುತ್ ಸರ್ ಆಗಲಿ, ಕಿಶೋರ್ ಸರ್ ಆಗಲಿ, ಎಲ್ಲ ವೆರಿ ಎಕ್ಸ್ಪೀರಿಯನ್ಸ್ ಪೀಪಲ್. ಆ್ಯಂಡ್ ಫಿಲ್ಮ್ ಅಲ್ಲಿ ಇನ್ಫ್ಯಾಕ್ಟ್ ಫೈಟ್ಸ್ ಮಾಡೋದಾಗ್ಲಿ, ಡ್ಯಾನ್ಸ್ ಮಾಡೋದಾಗ್ಲಿ ಅದೇ ಬೇರೆ. ಬಟ್ ಏನಂದ್ರೆ ನಾನು ಟ್ರೈನಿಂಗ್ ಮಾಡೋದ್ರಿಂದ ಅದೊಂದು ಕಾನ್ಫಿಡೆನ್ಸ್ ನನ್ನಲ್ಲಿತ್ತು. ಸೊ ಎಷ್ಟು ಸತಿ ಮಾಡಿದ್ರು ಲೈಕ್ ನಂಬರ್ ಆಫ್ ಟೇಕ್ಸ್ ಕೊಡೋಕ್ಕೂ ಐ ವಾಸ್ ಆಲ್ವೇಸ್ ರೆಡಿ. ಸಂತೋಷ್ ಸರ್, did you have approached me, then ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ವಿ. ಅಂದ್ರೆ we sat on that and 8 months 9 months we took and we finished it. Also
when you started working, when you marked your debut, you had a very, experienced actors like Yash you had, then Puneeth Rajkumar, but he was relevantly new for you. How was it? Like, this is the first time you're working with a total newcomer. So what was your experience through the process of making? ಅದಕ್ಕೆ ಈಗ ಅವ್ರ ಜೊತೆಗಳು ಮಾಡುವಾಗ ಅದೊಂದು ಬೇರೆ ಚಾಲೆಂಜಸ್, ಬಿಕಾಸ್ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇರ್ತದೆ, ಫ್ಯಾನ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು, ದೊಡ್ಡ ವರ್ಗ ಕೇಟರ್ ಮಾಡಬೇಕು, ಅದೊಂಥರ ಚಾಲೆಂಜ್. ಇಲ್ಲಿ ಗುರು ಇಸ್ ಪ್ರಾಮಿಸಿಂಗ್ ಆ್ಯಂಡ್ ಜನಕ್ಕೆ ಗುರು ಬರಬೇಕು ಅನ್ನೋದಿತ್ತು. ದಟ್ ಈಸ್ ಎಮೋಷನ್ ವಿಚ್ ಪೀಪಲ್ ಹ್ಯಾಸ್. ಸೊ ಅವ್ರಿಗೆ ಇಷ್ಟಪಡೋ ರೀತಿ ಮತ್ತು ಇಂಡಸ್ಟ್ರಿಲೂ ವ್ಯಾಕ್ಯೂಮ್ ಇದೆ, ಹೊಸ ನಟರುಗಳು ತುಂಬ ಬರುವಂಥ ವ್ಯಾಕ್ಯೂಮ್ ಇದೆ, ಬೇಕು 100% ಬೇಕೇ ಬೇಕು. ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ಫ್ರಮ್ ದ ಸೈಡ್ ಆ್ಯಂಗಲ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಜನಗಳು, ಅಭಿಮಾನಿಗಳು ಎಲ್ಲರನ್ನೂ ಮನಸ್ಸಲ್ಲಿ ಇಟ್ಕೊಂಡಾಗ ನಾವು ಇದರಲ್ಲಿ ಒಂದು ರೈಟ್ ಪ್ಯಾಕೇಜ್ ಮಾಡಬೇಕಾಗಿ ಬಂತು. ಅಂದರೆ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ಸು ಇರಬೇಕು, ನ್ಯೂ ಫೇಸ್ಗಳು ಇರಬೇಕು, ಕಂಟೆಂಟ್ ಓರಿಯೆಂಟೆಡ್ ಇರಬೇಕು, ಜೊತೆಗೆ ಜನ ಕೇಳೋವಂಥ ಆ್ಯಕ್ಷನ್ನು, ಸಾಂಗ್ಸು ಅದಕ್ಕೂ ಜಾಗ ಇರಬೇಕು ಅಂತ ವಿ ಹ್ಯಾವ್ ಟ್ರೈಡ್. ಡೆಲಿವರಿ ಬಾಯ್ ಆ ಥರದ್ದು ಆ್ಯಕ್ಟ್ ಮಾಡುವಾಗ ಅದು ಬಾಡಿ ಲ್ಯಾಂಗ್ವೇಜ್ ಇನ್ನೊಂದು ಗುರು ಅವ್ರು ಅಬ್ಸರ್ವ್ ಮಾಡಿದ್ರ ಅಥವಾ ಏನು, ಅಥವಾ ನೀವು ಹೇಳ್ಕೊಟ್ರ ಏನು? ಇಲ್ಲ, ಅವರೊಂದು 3-4 ದಿನ ಡೆಲಿವರಿ ಬಾಯ್ಸ್ ಜೊತೆ ಅವರು ಹೋಗಿ ಹೆಂಗೆ ಡೆಲಿವರಿ ಮಾಡ್ತಾರೆ, ಅವ್ರ ಮನಸ್ಥಿತಿ ಹೇಗಿರುತ್ತೆ ಮತ್ತು ಅವರ ಜೀವನ ಶೈಲಿ ಹೇಗಿರುತ್ತೆ, ಅವ್ರು ಯಾವ ಥರ ಬದುಕನ್ನ ಅಪ್ರೋಚ್ ಮಾಡ್ತಾರೆ ಅನ್ನೋದು ಅವರೊಂದು R&D ಮಾಡಿದ್ರು. ಆ್ಯಂಡ್ ಅದನ್ನೇ ಅದು ಮಾಡಿದ್ರಿಂದ ಅವ್ರಿಗೆ ಹೆಲ್ಪ್ ಆಯ್ತು. ಅದು ತುಂಬ ಅಂದ್ರೆ ಇದರಲ್ಲಿ ಓಕೆ, ಹೊಂಬಾಳೆನ್ ಅಂತ ಒಂದು ದೊಡ್ಡ ಬ್ಯಾನರ್ ನಿಮ್ಮ ಪರಿಚಯ ಇದೆ, ಬ್ಯಾನರ್ ಬಗ್ಗೆ ಹೇಳೋದು ಸರ್. ಫಸ್ಟ್ ಆಫ್ ಆಲ್ ಅಂದ್ರೆ ದೊಡ್ಡ ಬ್ಯಾನರು, ದೊಡ್ಡ ಸಿನಿಮಾ ಮಾಡಿದ್ದಾರೆ, ಅವ್ರ ಜೊತೆ ಕೆಲಸ ಮಾಡೋಕೆ ನಂಗೆ ಒಂದು ಚಾನ್ಸ್ ಸಿಕ್ಕಿದ್ಕೇನೆ ನಾನು ಲೈಕ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಪುಣ್ಯ ಮಾಡಿದ್ದೆ ಅನ್ಸುತ್ತೆ ಸರ್. ಆ್ಯಂಡ್ ವಿಜಿ ಸರು ಬರೀ ಸಿನಿಮಾ ವಿಷಯದಲ್ಲ, ಎಲ್ಲ ವಿಷಯದಲ್ಲೂ ನನಗೆ ಸಜೆಷನ್ಸ್ ಕೊಡ್ತಾರೆ, ಡಿಸ್ಕಸ್ ಮಾಡ್ತಾರೆ ಫ್ಯೂಚರ್ ಬಗ್ಗೆ, ನೆಕ್ಸ್ಟ್ ಯಾವ ಥರ ಸಿನಿಮಾ ಮಾಡಬೇಕು, ಹೆಂಗಿರಬೇಕು, ಯಾವ ಥರ ನೀನು ಪ್ರೆಸೆಂಟ್ ಆಗಬೇಕು, ಎಲ್ಲ ವಿಷಯನೂ ಡಿಸ್ಕಸ್ ಮಾಡ್ತಾರೆ. ಆ್ಯಂಡ್ ಈ ಫಿಲಿಮಲ್ಲೂ ನಮಗೆ ಒಂದು ದಿವಸನೂ ಶೂಟಿಂಗಲ್ಲಿ ಯಾವತ್ತೂ ತೊಂದರೆ ಆಗಿಲ್ಲ. ಇನ್ಫ್ಯಾಕ್ಟ್ ಅವರೇ ನಮಗೆ ಹೇಳೋರು, ಲೈಕ್ ರೆಸ್ಟ್ ಮಾಡಿ, ಅಷ್ಟೇನು ಸ್ಟ್ರೆಸ್ ತೊಗೊಬೇಡಿ, ಟೈಮ್ ತೊಗೊಂಡು ಮಾಡಿ, ಲೈಕ್ ಒಂದು ವಿಷಯದಲ್ಲೂ ಏನೂ ಕಮ್ಮಿ ಆಗಿಲ್ಲ ಸರ್ ಪ್ರೊಡಕ್ಷನ್ ಕಡೆಯಿಂದ. ಟೋಟಲ್ ಎಷ್ಟು ದಿನ ಶೂಟ್ ಆಗಿದೆ? 96 days ಆಗಿದೆ. 4-5 ಆಕ್ಷನ್ ಇದೆಯಾ ಸಂತೋಷ್ ಸರ್? ಇದೆ 4 ಆಕ್ಷನ್. ಇಲ್ಲಾಂದ್ರೆ ಜನರಲ್ ಆಗಿ ನಾನು ಅಷ್ಟು ನೋಡ್ತಿರ್ಲಿಲ್ಲ, ಬಟ್ ಇವಾಗ ಫುಲ್ ಫಿಲಮು ನಾನು ಇನ್ನೂ ನೋಡಿಲ್ಲ, ಫುಲ್ ಸ್ಟ್ರೆಚ್ ಅಲ್ಲಿ ನೋಡಿಲ್ಲ. ನೋಡಿದ್ರೆ ಅದೇ ಬರೀ ತಪ್ಪೇ ಕಾಣುತ್ತೆ ಅಂತ ನೋಡ್ತಿಲ್ಲ ಅಷ್ಟೇ. ಬಟ್ ಅನ್ಸುತ್ತೆ, ಖಂಡಿತ ಅನ್ಸಿದೆ ಇನ್ನೊಂದ್ ಕಡೆ ಇನ್ನೊಂಚೂರು ಬೆಟರ್ ಮಾಡ್ಬೋದಿತ್ತು. ಯಾಕಂದ್ರೆ ಓವರ್ ಶೂಟಿಂಗ್ ಪ್ರಾಸೆಸ್ ನಾನು ತುಂಬಾ ಕಲ್ತಿದ್ದೀನಿ. ಸೊ ಪ್ರಾಬ್ಲಿ ಆ ಸೀನ್ ಮಾಡಿದಾಗ ನನ್ಗೆ ಅರಿವು ಇಲ್ಲದೆ ಇರ್ಬೋದು, ಬಟ್ ಹೋಗ್ತಾ ಹೋಗ್ತಾ ಇವಾಗ ಫಿಲ್ಮ್ ಮುಗಿದ್ಮೇಲೆ ನನ್ಗೆ ಆಗಿರೋ ಒಂಚೂರು ಎಕ್ಸ್ಪೀರಿಯನ್ಸ್ಗೆ ಇವಾಗ ಇನ್ನೊಂಚೂರು ಏನಾದ್ರು ಡಿಫ್ರೆಂಟ್ ಆಗಿ ಮಾಡ್ಬೋದು ಅನ್ಸುತ್ತೆ. ಈಗ ಅಪ್ಪು ಸರ್ದು ಒಂದು ಡ್ಯಾನ್ಸ್ ಎನರ್ಜಿ ಇದೆಯಲ್ಲ, ಅದು ತುಂಬಾ ದೊಡ್ಡ ಕೊರತೆ ಆಗ್ತಿದೆ. ಆ ಕೊರತೆಯನ್ನ ತುಂಬಬಹುದಾ ಇವರು ಅಂತ? ಸರ್ ಅವ್ರು ಹೇಳಿ ಸರ್, ಅವ್ರ ತರ ಅಲ್ಲ ಡ್ಯಾನ್ಸ್ ಬರೋದೇ, ಅಂದ್ರೆ ಅವ್ರ ಸ್ಟೈಲೇ ಬೇರೆ ಸರ್. ಅವ್ರ ಸ್ಟೈಲೇ ತುಂಬಾ ಡಿಫ್ರೆಂಟ್ ಆಗಿದೆ, ಅವ್ರ ಬಾಡಿ ಲ್ಯಾಂಗ್ವೇಜ್ ಬೇರೆ ತರ ಇದೆ. ಹೌದಾ? ಸರ್ ಅದೇ ನೀವು ಹೇಳಿದಂಗೆ ನಾವು ಎಂಡ್ ಮಾಡಿಲ್ಲ ಸರ್. ಅಂದ್ರೆ ಒಂದು ಸ್ಪೇಸ್ ಇದೆ, ಅದು 2ಗೆ ಕತೆ ಅದೆಲ್ಲ ಇನ್ನು ಏನು ಗೊತ್ತಿಲ್ಲ ಸರ್. ಈ ರಿಸೆಪ್ಷನ್ ಮೇಲೆ ಎಲ್ಲವೂ ಡಿಪೆಂಡ್. ಕ್ಲೈಮ್ಯಾಕ್ಸ್ ಅಂತೂ ಇಟ್ಸ್ ಅನ್ ಅಂದ್ರೆ ಒಂದು ಸಿನಿಮ್ಯಾಟಿಕ್ ಎಂಡಿಂಗ್ ಅಂತೂ ಇಲ್ಲ. ಎಂಡಿಂಗ್ ಇದೆ, ಸಿನಿಮ್ಯಾಟಿಕ್ ಎಂಡಿಂಗ್ ಇಲ್ಲ. ನಾನು ಗೆಸ್ ಮಾಡ್ಕೋಬಹುದು. ಏನ್ ಸರ್? ಪಬ್ಲಿಕ್ ಗೆಸ್ ಮಾಡ್ಬೋದಾ ನೆಕ್ಸ್ಟ್ ಪಾರ್ಟ್ 2 ಇರ್ಬೋದು ಅಂತ? ಒಂದು ಎಡ್ಜ್ ಬಿಟ್ಟಿದೀವಿ ಸರ್, ಸ್ಕೋಪ್, ಸಣ್ಣ ಸ್ಕೋಪ್ ಇದೆ ಸರ್. ಓಕೆ, ಥ್ಯಾಂಕ್ ಯು.